ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ನಿನ್ನೆ ಫಿಫ್ತ್ ಮತ್ತು ಸಿಕ್ಸ್ ಟೆಸ್ಟ್ ಇವತ್ತಿಗೆ ಅಪ್ಲೋಡ್ ಆಗುತ್ತೆ ಸಂಜೆ. ಎಲ್ರಿಗೂ ಆಲ್ಮೋಸ್ಟ್ ಏನಿದೆ ಈ ಒಂದು ಸೂಪರ್ ಕಪ್ ಪ್ಲಸ್ ಅನ್ನೋದು ಒಂಥರ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತ, ಫಿಫ್ತ್ ಮತ್ತು ಸಿಕ್ಸ್ತ್ ಟೆಸ್ಟ್ಗಳಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಗಳಿತ್ತು, ಸೊ ಆ ಕಾನ್ಸೆಪ್ಟ್ಗಳನ್ನು ಯಾವ ರೀತಿಯಾಗಿ ಓದಬೇಕಾಗಿತ್ತು, ಯಾವ ರೀತಿಯಂತ ಕ್ವಶನ್ ರೈಸ್ ಅದು, ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಕ್ವಶನ್ ರೈಸ್ ಆಗ್ತವೆ, ಅವುಗಳನ್ನ ಯಾವ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಸೊ ಇವುಗಳೆಲ್ಲ ನೋಡಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಪ್ರಿಪರೇಷನ್ ಅಪ್ ಟು ದ ಮಾರ್ಕ್ ಕಂಟಿನ್ಯೂಸ್ ಆಗಿರಬೇಕಾಗತ್ತೆ. ಸೊ ನೀವೇನು ಮಾಡೋಕ್ಕಾಗುತ್ತೆ, ಈ ಕಾನ್ಸೆಪ್ಟ್ಗಳನ್ನು ನೀಟಾಗಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು, ಎಕನಾಮಿಕ್ಸ್ ಅಂತ ಬಂದರೆ ರಿಯಲ್ ಲೈಫ್ ಸಿಚುವೇಶನ್ಗೆ ಏನಿದೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದ್ಕೋಬೇಕು. ಅವಾಗ ಬಹಳ ಸಿಂಪಲ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಅದೊಂದು ಕೆಲವೊಂದಿಷ್ಟು ಆಯ್ದ ಕ್ವಶನ್ಗಳನ್ನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಆ ಕ್ವಶನ್ಗಳ ಮೂಲಕ ನಾನು ನಿಮಗೆ ಏನು ಮಾಡ್ತೀನಿ, ಸ್ವಲ್ಪ ಎಷ್ಟು ಬೇಕಷ್ಟೇ, ಅಂದರೆ ಯಾವ ರೀತಿಯ ನಾವು ಅಪ್ರೋಚ್ ಕೊಡ್ಬೋದಿತ್ತು ಅದರ ರಿಲೇಟೆಡ್ ಏನಿದೆ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಏನಿಲ್ಲ, ಸ್ವಲ್ಪ ಟೈಮ್ ಅಷ್ಟೇ ನಿಮ್ಮದು, ಅದು ವರ್ತ್ಫುಲ್ ಇದ್ದೇ ಇರ್ತದೆ. ಸೊ ಹಾಗಿದ್ರೆ ಫಸ್ಟ್ ನೋಡೋಣ ಅಂತೆ. ಸೊ ನಿನ್ನೆ ಟೆಸ್ಟ್ 5ಅಲ್ಲಿ ಏನಪ್ಪ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಟಾಪಿಕನ್ನು ನಾವು ಎಕನಾಮಿಕ್ಸ್ ಕೊಟ್ಟಿದ್ದು ಅಂದರೆ ಬಡತನ ಮತ್ತು ನಿರುದ್ಯೋಗ. ನಾ ಆಲ್ರೆಡಿ ಹೇಳಿದೆ, ಬಡತನ ಅಂದ ತಕ್ಷಣ ಆ ಬಡತನ ಯಾವ ರೀತಿ ಆಗಿರುವಂಥದ್ದು, ಸೊ ಆ ಬಡತನದ ಜೊತೆಗೆ ಏನಿದೆ ಆ ಒಂದು ಬಡತನವನ್ನು ಯಾವ ರೀತಿ ಸಮಿತಿ ಅಥವಾ ಯಾವ ಸಮಿತಿಗಳ ಯಾವ ಒಂದು ಶಿಫಾರಸನ್ನು ಮಾಡಿದ್ದಾರೆ, ಕ್ಯಾಲೋರಿ ಆಧಾರಿತನ ಅಥವಾ ಕೌಟುಂಬಿಕ ಆಧಾರಿತವಾದಂಥ ಮಾಸಿಕ ವೆಚ್ಚದ ಒಂದು ಆಧಾರಿತವಾಗಿರುವಂಥದ್ದು, ಅಥವಾ ಒಂದು UN ಡೆಫಿನೇಷನ್ ಇದೆ, ವರ್ಲ್ಡ್ ಬ್ಯಾಂಕ್ ಡೆಫಿನೇಷನ್ ಇದೆ. ಎಷ್ಟು ಪರ್ಟಿಕ್ಯುಲರ್ ಅಂತ ಡಾಲರ್ ಅಂತ ಅನ್ಕೊಂಡಾಗ ಮಾತ್ರ ಅವರನ್ನ ಬಡವರು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನಮ್ಮ ಇಂಡಿಯಾ ಕಡಿಮೆ ಆದಾಯದ ರಾಷ್ಟ್ರ ಇದೆಯಾ ಅಥವಾ ಹೆಚ್ಚು ಆದಾಯನ, ಅಭಿವೃದ್ಧಿ ಹೊಂದಿದನ ಅಥವಾ ಅಭಿವೃದ್ಧಿ ಹೊಂದುತ್ತಿರುವನ ಅಥವಾ ಅಭಿವೃದ್ಧಿ ಹೊಂದಿಲ್ಲದ ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಕರಿತೀವಿ ಅಲ್ಲಿರುವಂಥದ್ದು. ಸೊ ಈ ರೀತಿಯಾಗಿ ನಮ್ಮ ದೇಶ ಎಲ್ಲಿ ಬರ್ತದೆ, ಸೊ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕ್ಕಾಗತ್ತಾ, ಅದ್ರ ಬಗ್ಗೆ ನಾವು ಓದಬೇಕಾಗತ್ತಾ. ಆ ಎಲ್ಲ ಕಾನ್ಸೆಪ್ಟ್ಗಳನ್ನ ಟೆಸ್ಟ್ ಫೈಲ್ ನಾವು ಕೊಟ್ಟಿದ್ದು, ಯಾವುದು ಬಡತನ ಮತ್ತು ನಿರುದ್ಯೋಗ ಅಂತ ಕಾನ್ಸೆಪ್ಟ್ ಏನು ಕೊಟ್ಟಿದ್ದು. ಮೈಕ್ರೋ ಟಾಪಿಕ್ಸ್ ಅಂತ ಯಾಕೆ ಹೇಳಿದ್ದೆ, ಇದಕ್ಕೋಸ್ಕರನೇ ಹೇಳಿದ್ದು. ಸೊ ಆ ಮೈಕ್ರೋ ಟಾಪಿಕ್ಸ್ ಮೂಲಕ ನಾವು ಏನು ಮಾಡಿದ್ದೀವಿ, ಆ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ ಅಂತೆ. ಸೊ ಫಸ್ಟಿಗೆ ಟೆಸ್ಟ್ ಫೈಲ್ನ ಕೆಲವೊಂದಿಷ್ಟು ಆಯ್ದ ಕ್ವಶನ್ಗಳನ್ನ ನಾನು ತೊಗೊಂಡಿದ್ದೀನಿ. ಓಕೆ, ಆ ಕ್ವಶನ್ಗಳನ್ನ ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಫಸ್ಟಿಗೆ ನಿರುದ್ಯೋಗದ ಬಗ್ಗೆ ಇದೆ. ಸೊ ನಿರುದ್ಯೋಗ ಅಂದ ತಕ್ಷಣ ಏನು, ಉದ್ಯೋಗ ಲಭ್ಯವಿದೆ ನೋಡಿ. ಕ್ವಶನ್ಗಳು ಇಲ್ಲಿ 3 ನಾನು ನಿರುದ್ಯೋಗದ ಮೇಲೆ ತೊಗೊಂಡೇನಿ, 1 ಬಡತನದ ಮೇಲೆ ತೊಗೊಂಡಿದ್ದೀನಿ. ಸೊ ಯಾಕಪ್ಪ ಪರ್ಟಿಕ್ಯುಲರ್ ಆಗಿ ನೋಡ್ಕೊಂತ ಹೋಗೋಣಂತೆ. ಸೊ ಫಸ್ಟಿಗೆ ಈ ನಿರುದ್ಯೋಗದ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಗಳು PCಗೆ, PSIಗೆ, KPSC ಎಕ್ಸಾಮ್ಸ್ಗೆ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗೇ ಆಗ್ತಾ ಇದಾವೆ. ಸೊ ಅವು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸಿಲ್ಲಿ ಸಣ್ಣದಂತ ಕನ್ಫ್ಯೂಷನ್ ಇದೆ, ಬಹಳ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ನಾವಿಲ್ಲಿ ನೋಡೋಣ ಅಂತೆ. ಫಸ್ಟಿಗೆ ನಿರುದ್ಯೋಗ, ಹೌದಾ, ನಿರುದ್ಯೋಗ ಅಂದ್ರೆ ಏನಪ್ಪ, ಒಬ್ಬ ವ್ಯಕ್ತಿ ಅವ ಎಜುಕೇಟೆಡ್ ಆಗಿರ್ಬೋದು ಅಥವಾ ಕೌಶಲ್ಯವನ್ನು ಹೊಂದಿರಬಹುದು, ಅವನಿಗೇನೋ ಕೆಲಸ ಮಾಡ್ಬೇಕಂತಿರ್ತದೆ ಆದರೆ ಕೆಲಸ ಸಿಗ್ತಿರಂಗಿಲ್ಲ, ಅದು ನಿರುದ್ಯೋಗ ಅಷ್ಟೇ. ನೀ ಕೆಲಸ ಮಾಡ್ಬೇಕು ಅನ್ಕೊಂಡು ಆದ್ರೆ ಎಲ್ಲಿ ಕೆಲಸ ಸಿಗವಲ್ತು, ಅದಕ್ಕೆ ನಿರುದ್ಯೋಗ. ನಮ್ಮ ಹುಡುಗರು ಏನೋ ಎಕ್ಸಾಮ್ ಓದ್ಬೇಕು ಅನ್ಕೋತಾವು, ಎಕ್ಸಾಮ್ ಬರವಲ್ತು, ಅದಕ್ಕೆ ಓದವಲ್ರವರು, ಅದಕ್ಕೆ ನಿರುದ್ಯೋಗರಾಗಿದ್ದಾರೆ. ಇದೊಂಥರ ನಿರುದ್ಯೋಗ, ಅದನ್ನು ಹೇಳಿದಂತೆ. ಸೊ ಫಸ್ಟಿಗೆ ಇಲ್ಲಿ ನೋಡೋಣ ಅಂತೆ. ಫಸ್ಟ್ ಕ್ವಶನ್ ಇದೆ ನೋಡೋಣ. ಉದ್ಯೋಗ ಲಭ್ಯವಿದ್ದು ಕೆಲಸಗಾರರಿಗೆ ಅಗತ್ಯ ಕೌಶಲ್ಯಗಳ ಕೊರತೆಯ ಕಾರಣ ಉಂಟಾಗುವ ನಿರುದ್ಯೋಗ. ನಾ ಆಲ್ರೆಡಿ ಹೇಳಿದ್ದೆ, ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ಸ್ ಇದ್ದಾರೆ, ಆದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ ಬಹಳ ಅಂದ್ರೆ ಬಹಳ ಲೋ ಇದೆ. ಇದನ್ನ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಾಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಅಥವಾ ಇನ್ನೊಬ್ಬರಾಗಿರ್ಬೋದು, ಯಾರು ಈ ಒಂದು ಇಂಡಸ್ಟ್ರಿಸ್ಟ್ ಇದ್ದಾರೆ ಅವರೆಲ್ಲ ಹೇಳ್ತಾ ಇದಾರೆ, ಅದನ್ನೇ ಕೊರಿ ಹೇಳ್ತಾ ಇದಾರೆ, ಏನಪ್ಪಾ, ನಮ್ಮ ಒಂದು ಯುವ ಜನತೆಯಲ್ಲಿ ಬೇಕಾಗಿರುವಂತ ಕೌಶಲ್ಯ ಇಲ್ಲ. ಸೊ ಅಂತ ಕೌಶಲ್ಯ ಅಂದ ತಕ್ಷಣ ನಾನು ಯಾಕಪ್ಪ ನಿಮ್ಮನ್ನ ಕೆಲಸಕ್ಕೆ ತಗೋಬೇಕು, ಇದರಿಂದ ಉಂಟಾಗುವಂತ ನಿರುದ್ಯೋಗ ಇದೆ, ಹೌದಾ, ಅಲ್ಲಿ ಕ್ವಶನ್ ಕೇಳುವಂಥದ್ದು, ಇದರಿಂದ ಉಂಟಾಗುವಂಥದ್ದು. ಸೊ ಹಾಗಿದ್ರೆ ನಾರ್ಮಲ್ ಆಗಿ ಸ್ಕಿಲ್ ಅಂದ ತಕ್ಷಣ ಬರ್ತದೆ ಕ್ರಿಯೇಟಿವಿಟಿ, ಹೌದಾ. ಏನೋ ಒಂದು ನಾರ್ಮಲ್ ಜಾಬ್ ಮಾಡೋದಕ್ಕೂ ಕ್ರಿಯೇಟಿವ್ ಆಗಿ ಕೆಲಸ ಮಾಡೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಸೊ ಕ್ರಿಯೇಟಿವಿಟಿ, ರಚನಾತ್ಮಕ, ಹೌದಾ, ಅದನ್ನೇ ನಾವು ಈ ಒಂದು ಎಕನಾಮಿಕ್ ಟರ್ಮ್ ತಗೊಂಡಾಗ ಸ್ಟ್ರಕ್ಚರಲ್. ರಚನಾತ್ಮಕ ನಿರುದ್ಯೋಗ ಅಂದ್ರೇನು, ಒಬ್ಬ ವ್ಯಕ್ತಿ ಎಜುಕೇಟೆಡ್ ಇದ್ದಾನೆ ಆದ್ರೆ ಆ ಜಾಬಿಗೆ ಏನ್ ಬೇಕಾಗಿದೆ, ಸ್ಕಿಲ್ ಅಂತ ಕರಿತೀವಿ, ಆ ಸ್ಕಿಲ್ ಇಲ್ಲದೆ ಇರೋದು ರಚನಾತ್ಮಕ. ಅವನಲ್ಲಿ ಆ ಒಂದು ಕೌಶಲ್ಯ ಇಲ್ಲ, ಆ ಒಂದು ಉದ್ಯೋಗಕ್ಕೆ ಬೇಕಾದಂತ ರಚನೆ ಅಂದ್ರೆ ಆ ಉದ್ಯೋಗಕ್ಕೆ ಬೇಕಾದಂತ ಆ ರಚನಾತ್ಮಕವಾದಂತ ಅಂಶ ಅವನಲ್ಲಿಲ್ಲ, ಅದಕ್ಕೆ ರಚನಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಸೊ ಈ ಒಂದು ಪಾಯಿಂಟ್ ಅನ್ನು ಇಟ್ಕೊಳ್ಳಿ. ಅದರ್ ಥಿಂಗ್ಸ್ ಕೂಡ ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ. ಈ ಕೆಳಗಿನಲ್ಲಿ ಯಾವುದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಕಂಡುಬರುವ ಸಾಮಾನ್ಯ ಸನ್ನಿವೇಶದ ನಿರುದ್ಯೋಗವಾಗಿದೆ. ಇಲ್ಲಿ ನೋಡಿ, ಇವುಗಳನ್ನ ನೆನಪಿಟ್ಕೊಂಡು ಟ್ರೈ ಮಾಡಿ. ಇಲ್ಲಿರೋ ಆವರ್ತಕ ನಿರುದ್ಯೋಗ, ನಾನಿಲ್ಲಿ ಎಲ್ಲ ಕಂಬೈಂಡ್ ಆಗಿ ಇಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಈ ಥರ್ಡ್ ಕ್ವಶನ್ಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಮಾರುವೇಷದ, ಋತುಮಾನಿಕ, ಮುಕ್ತ, ರಚನಾತ್ಮಕ, ಆವರ್ತಕ, ಘರ್ಷಣಾತ್ಮಕ. ಸೊ ನಾರ್ಮಲ್ ಆಗಿ ಆಪ್ಷನ್ ಹೋಗುವಾಗ ನೋಡಿ, ಫಸ್ಟ್ ಏನ್ ಕೊಟ್ಟಿದ್ದಾರೆ, ನಮಗೆ ಮಾರುವೇಷದ ಮತ್ತೆ ಋತುಮಾನಿಕ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಅಗ್ರಿಕಲ್ಚರ್ ಎರಡರಲ್ಲೂ ಬರ್ತದೆ, ಸೀಸನಲ್ಲೂ ಹೌದು, ಅದ್ರ ಜೊತೆಗೆ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ, ಅದು ಕೂಡ ಹೌದು. ಸೊ
ಸೊ ಅವಾಗ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿ ಒಂದೇದು ಎಲ್ಲ 4 ಆಪ್ಷನ್ ಅಲ್ಲಿ 2 ಅಂತಾನೆ ಕೊಟ್ಟಿದ್ದೀವಿ, ಅಂದ್ರೆ ಅಗ್ರಿಕಲ್ಚರ್. ಹೌದಾ? ಫಸ್ಟಿಗೆ ಬರುವಂತದ್ದು ಅದು ಮಾರುವೇಷದ ಡಿಸ್ಕಸ್. ಏನಪ್ಪ ಮಾರುವೇಷದ ಅಂದ್ರೆ ಅಂದ್ರೆ ಒಂದು ಕೆಲಸದಲ್ಲಿ ಏನು ಇಬ್ಬರು ಬೇಕಾಗಿತ್ತಷ್ಟೇ, ಇಬ್ಬರಿಗಿಂತ ಜಾಸ್ತಿ ಒಬ್ಬ ಬಂದ್ರು ಆ ಮೂರನೇದಾಗ ಕೆಲಸ ಮಾಡೋದೇನಿಲ್ಲ ಜೀರೋ ಅಂದಂಗೆ. ಅಂದ್ರೆ ಆ ಸೀಮಾ ಅಂತ ಉತ್ಪಾದನಾಂಕ ಏನಿದೆಲ್ಲ ಶೂನ್ಯವಾಗಿರುವಂತದ್ದು, ಅದಕ್ಕೆ ಮಾರುವೇಷದ ನಿರುದ್ಯೋಗ. ಇದು ನಾರ್ಮಲ್ ಆಗಿ ಅಗ್ರಿಕಲ್ಚರ್ ಜಾಸ್ತಿ ಇದೆ. ಇದು ರಿಪೀಟೆಡ್ಲಿ ಆಸ್ ಕ್ವಶನ್. ಇದು ಹೈಯೆಸ್ಟ್ ನಂಬರ್ ಆಫ್ ಯಾವ ರೀತಿ ಕೇಳಿದರೆ ಒಂದು ಮಾರುವೇಷದ ಅಥವಾ ಮರೆಮಾಚಿದ ನಿರುದ್ಯೋಗ ಅಂತ ಕರೀತಾರೆ. ಸೊ ಮರೆಮಾಚಿದ ನಿರುದ್ಯೋಗ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಕಂಡು ಬರುತ್ತೆ ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತಾರೆ, ಯಾವುದು ಅಗ್ರಿಕಲ್ಚರ್. ಅದನ್ನೇ ಇನ್ನೊಂದಂಗೆ ಸೀಮಾಂಕ ಶೂನ್ಯವಾಗಿರುವ ಅಥವಾ ಸೀಮಾಂಕ ಉತ್ಪಾದನೆ ಶೂನ್ಯವಾಗಿರುವ. ಏನಪ್ಪ ಸೀಮಾಂಕ ಉತ್ಪಾದನೆ ಶೂನ್ಯವಾಗಿರೋದು ಅಂದ್ರೆ ಆ ಒಬ್ಬ ವ್ಯಕ್ತಿ ಅಲ್ಲಿ ಕೊಡೋದು ಎಕ್ಸ್ಟ್ರಾ ವ್ಯಕ್ತಿ ಏನು ಬರ್ತಾನಲ್ಲ ಅವನಂತ ಉತ್ಪಾದನೆ ಏನಿದೆ ಅವನಿಂದ ಆಗುವಂತ ಉತ್ಪಾದನೆ ಝೀರೋ. ಯಾಕಂದ್ರೆ ಆಲ್ರೆಡಿ ಇಬ್ಬರಿದ್ದವರು 4 ಫಾರ್ ಎಕ್ಸಾಂಪಲ್ ಅನ್ಕೊಂತೆ ಒಂದು ಪೆನ್ ಅನ್ಕೊಂತೆ, ಒಬ್ಬ ವ್ಯಕ್ತಿ ಒಂದು ಪೆನ್ ಇದು ಮಾಡ್ತಾ ಇರ್ತಾನೆ ಅಥವಾ ಒಬ್ಬ ವ್ಯಕ್ತಿ 2 ಪೆನ್ನ ಏನು ಪ್ರೊಡಕ್ಷನ್ ಮಾಡ್ತಾ ಇರ್ತಾನೆ ಅಂತ ತಗೊಳುತ್ತೆ. ಸೊ ಇಬ್ಬರು ವ್ಯಕ್ತಿಗಳು 4 ಪೆನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 4 ಪೆನ್ನಿಗೆ ಪ್ರೊಡಕ್ಷನ್ ಬೇಕು, ಅಷ್ಟೇ ಬೇಕಾಗಿರೋದು ಅವ್ರಿಗೆ. 3ನೇ ವ್ಯಕ್ತಿ ಬಂದ ಅಂದ್ರೂ ಕೂಡ 4ನೇ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಹಾಗಿದ್ರೆ ಅಲ್ಲಿ ಪ್ರೊಡಕ್ಷನ್ ಅನ್ನೋದು ಝೀರೋ, ಸೀಮಾಂಕ ಶೂನ್ಯ ಉತ್ಪಾದನೆ. ಸೊ ಆ ರೀತಿಯಂತ ಕ್ವಶನ್ಗಳು ಬರ್ತದೆ. ಋತುಮಾನಿಕ ನೋಡಿ, ಇಲ್ಲಿ ಒಂದು ಅಗ್ರಿಕಲ್ಚರ್ ಬರ್ತದೆ. ಅಗ್ರಿಕಲ್ಚರ್ ಆಲ್ರೆಡಿ ಬೇರೆ ಕಡೆ ಹಾಕೊಂಡು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಒಂದು ಕ್ವಶನ್ಗೆ 2 ಆನ್ಸರ್ ಇರ್ತವೆ. ಅವಾಗ ಅಬ್ಸರ್ವೇಷನ್ ಮಾಡಬೇಕು. ನೋಡಿ ಇಲ್ಲಿ ನೋಡ್ಕೊಂಡು ಬನ್ನಿ, ದೈನಂದಿನ ಕೂಲಿ ಕಾರ್ಮಿಕರು, ಇವರು ದೈನಿಕ ಅಂದ್ರೆ ದಿನಕ್ಕೆ ದಿನ ಕಂಟಿನ್ಯೂಸ್ ಆಗಿ ಕೂಲಿ ಬೇಕನ್ನೋರು. ಸೊ ಹಾಗಾಗಿ ಇದು ಋತುಮಾನಿಕ ಅನ್ನೋದಲ್ಲ, ಸೀಸನಲ್ ಅನ್ನೋದಲ್ಲ. ಮುಕ್ತ ಅದು ಕೂಡ ಅಲ್ಲ. ರಚನಾತ್ಮಕ ಆಲ್ರೆಡಿ ಹೇಳಿದೆ, ಸ್ಕಿಲ್ ಇಲ್ಲದೆ ಇರುವಂತದ್ದು ಅದು ಕೂಡ ಅಲ್ಲ. ಅವಶ್ಯಕ ಕೌಶಲ್ಯರಹಿತ ಕಾರ್ಮಿಕರು ಅಲ್ಲ. ಇವ್ರು ಯಾರು ಬರ್ತಾರೆ? ರಚನಾತ್ಮಕರು ಬರ್ತಾರೆ. ಹೆಚ್ಚಿನ ಸಂಬಳಕ್ಕಾಗಿ ಕೆಲಸ ಬಿಟ್ಟಿರುವ IT ಕಾರ್ಮಿಕ, ಇವ್ರೆಲ್ಲಿ ಬರ್ತಾರೆ ಆಮೇಲೆ ಹೇಳೋಣಂತೆ. ಸೊ ಫಸ್ಟ್ಗೆ ಮುಕ್ತಕ್ಕೆ ಹೋಗೋಣಂತೆ. ಇಲ್ಲಿ ಋತುಮಾನಿಕ ಹೋಗೋಣಂತೆ. ಪ್ರವಾಸೋದ್ಯಮ, ಈಗ ಜಮ್ಮು ಕಾಶ್ಮೀರ ಅಂತ ಅನ್ಕೊಳ್ಳೋಣಂತೆ, ಅಥವಾ ನಮ್ಮ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಅಥವಾ ಕೆಲವೊಂದಿಷ್ಟು ಮಡಿಕೇರಿ ಆಗಿರ್ಬೋದು, ಕೆಲವೊಂದಿಷ್ಟು ಕ್ಷೇತ್ರಗಳೇನಾಗುತ್ತೆ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಟೂರಿಸಮ್ ಇರುವಂತದ್ದು. ಜಮ್ಮು ಕಾಶ್ಮೀರ ಬೆಸ್ಟ್ ಎಕ್ಸಾಂಪಲ್. ಈಗ ಮೊನ್ನೆ ಅಟ್ಯಾಕ್ ಆಯ್ತು, ಟೂರಿಸ್ಟ್ ಮೇಲೆ ಅಟ್ಯಾಕ್ ಆಯ್ತು, ಅದೊಂದು ಅವರ ಒಂದು ದೈನಂದಿನ ಜೀವನದ ಮೇಲೆ ಎಫೆಕ್ಟ್ ಆಗುವಂಥದ್ದು. ಟೆರರಿಸ್ಟ್ ಇಂದ ಅವ್ರಿಗೂ ಕೂಡ ಎಫೆಕ್ಟ್ ಆಯ್ತು, ನಮಗೆ ಟೂರಿಸ್ಟ್ ಕೂಡ ಎಫೆಕ್ಟ್ ಆಯ್ತು, ಇಡೀ ಒಂದು ಏನು ದೇಶದ ಭದ್ರತೆ ಕೂಡ ಎಫೆಕ್ಟ್ ಆಯ್ತು. ಸೊ ಇಲ್ಲಿ ಅಂದ್ರೆ ಪ್ರವಾಸೋದ್ಯಮ ಪರ್ಟಿಕ್ಯುಲರ್ ಮಂತ್ ಇರುವಂಥದ್ದು, ಉಳಿಕೆ ಟೈಮಲ್ಲಿ ಹಿಮ ಬಿಟ್ಟು ಕ್ಲೋಸ್ ಆಗುವಂಥದ್ದು. ಸೊ ಋತುಮಾನಿಕ ಹೌದಲ್ಲ, ಇದು ಕನ್ಸಿಡರ್ ಆಗುತ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಋತುಮಾನಿಕ ಅನ್ನೋದು ಪ್ರವಾಸೋದ್ಯಮ. ಹೌದಾ? ಇದು 2, ಇದು 1 ಅನ್ಕೊಳ್ಳಂತೆ. ಮುಕ್ತ, ಸೊ ಇಲ್ಲಿ ಮುಕ್ತ ಅಂದಾಗ ಏನಾಗುತ್ತಾ, ಇಲ್ಲಿ ದೈನಂದಿನ ಅಂದ್ರೆ ಓಪನ್, ಅವರು ಡೇ ಟು ಡೇ ಕೆಲ್ಸಕ್ಕೆ ಬೇಕೇ ಬೇಕು. ಓಪನ್ ಅನ್ಎಂಪ್ಲಾಯ್ಮೆಂಟ್ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ, ಸಿಂಪಲ್ ಆಗಿರುವಂತದ್ದು. ಅಲ್ಲಿ ಏನಾಗುತ್ತೆ ಕನ್ಸಿಡರ್ ಆಗೋದು ಈ ಒಂದು ಪಾಯಿಂಟ್ ಕರೆಕ್ಟ್ ಆಗುತ್ತೆ. ಸೊ ಹಾಗಿದ್ರೆ ಇದು 3. ರಚನಾತ್ಮಕ ಆಲ್ರೆಡಿ ಹೇಳಿದೆ, ಏನು ಕೆಲಸ ಮಾಡಕ್ಕೆ ಎಜುಕೇಶನ್ ಇದೆ, ಆದ್ರೆ ಆ ಜಾಬಿಗೆ ಬೇಕಾಗಿರುವಂತ ಪ್ರೊಫೈಲ್ ಅಥವಾ ಸ್ಕಿಲ್ ಏನಿದೆ ಇಲ್ಲ. ಫಾರ್ ಎಕ್ಸಾಂಪಲ್ ನೀನೀಗ ಎಜುಕೇಟೆಡ್ ಇದೆಯಾ, ನಿಂಗೆ ಅಲ್ಲಿ ಕೆಲಸ ಇರೋದು ಡ್ರೈವರ್ ಕೆಲಸ, ನಿಂಗೆ ಗಾಡಿ ಹೊಡಕ್ ಬರಲ್ಲ ಅಂದ್ರೆ ಏನಾಯ್ತು, ಹೋಯ್ತಲ್ಲಿ. ಹೌದಾ? ಆ ಸ್ಕಿಲ್ ಇಲ್ಲ. ಸೊ ಹಾಗಾಗಿ ಅಲ್ಲಿರುವಂತ ರಚನಾತ್ಮಕ ಯಾರು ನೋಡಿ ಬರ್ತದೆ, ಅವಶ್ಯಕ ಕೌಶಲ್ಯರಹಿತ ಕಾರ್ಮಿಕರು. ಹೌದಾ? ಇಲ್ಲ, ಕೌಶಲ್ಯರಹಿತ. ಹೌದಾ? ಸೊ ಹಾಗಾಗಿ ಇದು 4ನೇದು ಬಂತು. ಆವರ್ತಕ ಆಗಲೇ ಎಕ್ಸ್ಪ್ಲೇಷನ್ ಮಾಡಿಲ್ಲ ಇಲ್ಲಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ. ಹೌದು, ನಾರ್ಮಲ್ ಆಗೇನು ಆವರ್ತಕ ಅಥವಾ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನಾವು. ಇಲ್ಲಿ ಏನಾಗುತ್ತೆ, ಇಲ್ಲಿ ನೆನಪಿಟ್ಕೊಳ್ಳಿ ನೀವು, ಆವರ್ತಕ ಅಂದಾಗ ಆರ್ಥಿಕ ಏರಿಳಿತಗಳಾಗುವಂಥದ್ದು. ಇವೊಮ್ಮೆ ಆಲ್ರೆಡಿ ಹೇಳಿದ್ದ ನಾನು, ಕೋವಿಡ್ ಬಂದಾಗ ಅಥವಾ ಏನೋ ಒಂದಾದಾಗ ಹೆಚ್ಚು ಕಮ್ಮಿ ಆರ್ಥಿಕತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಶ್ರೀಲಂಕಾ ಅನ್ಕೊಳ್ಳುತ್ತೆ. ಶ್ರೀಲಂಕಾ ಒಂದು 2 ಇಯರ್ ಬ್ಯಾಕ್ ರಿಸೆಷನ್ ಆಯ್ತಲ್ಲಿ, ಆರ್ಥಿಕವಾದಂಥ ಏರಿಳಿತಗಳಾದವು. ಆ ಏರಿಳಿತಗಳನ್ನು ನೋಡಿದಾಗ ಏನಾಗುತ್ತೆ, ಅಲ್ಲಿ ಆ ಏರಿಳಿತದ ಕಾರಣದಿಂದ ಉಂಟಾಗುವಂತ ನಿರುದ್ಯೋಗ ಆವರ್ತಕ, ಸೈಕ್ಲಿಕಲ್. ಎಕನಾಮಿ ಡೆವಲಪ್ಮೆಂಟ್ ಇದೆ, ಡಿಮ್ಯಾಂಡ್ ಇದೆ, ಸೊ ಸಪ್ಲೈ ಇದೆ. ಆಟೋಮೆಟಿಕ್ ಆಗಿ ಡಿಮ್ಯಾಂಡ್ ಇಲ್ಲ, ಸಪ್ಲೈ ಇದೆ, ಆದ್ರೆ ಬಟ್ ಸ್ಟಿಲ್ ಜಾಬ್ ಇಲ್ಲ. ಸೊ ಅದಕ್ಕೆ ಏನಂತ ಕರಿತೀವಿ, ಆವರ್ತಕ ನಿರುದ್ಯೋಗ. ಘರ್ಷಣಾತ್ಮಕ ನಾನು ಆಲ್ರೆಡಿ ಹೇಳಿದ್ದೆ. ಈಗ ಸಪೋಸ್ ಈಗ ಯಾರೋ ಒಬ್ಬ ಇನ್ಫೋಸಿಸ್ನಾಗ ವರ್ಕ್ ಮಾಡ್ತಾ ಇದ್ದ ಅಂತ ಅನ್ಕೊಳ್ಳೋಣ. ಹೌದಾ? ಅವನಿಗೆ 1.5 ಲಕ್ಷ 2 ಲಕ್ಷ ಪೇಮೆಂಟ್ ಬರ್ತಾ ಇತ್ತು, ಆದ್ರೆ ಕೆಲಸ ಬಿಟ್ಟು. ಯಾಕೆ ಆಲ್ರೆಡಿ 10 years ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಇದೆ, ಆದ್ರೆ ಅವನಿಗೆ 3 ಲಕ್ಷ ಪ್ಯಾಕೇಜ್ ಬೇಕು, ಅಥವಾ 4 ಲಕ್ಷ ಪ್ಯಾಕೇಜ್ ಬೇಕು, ಅಥವಾ ಬೇರೊಂದು ಕಂಪ್ನಿಗೆ ಅವನು ಅಪ್ಲೈ ಮಾಡಿದ್ದಾನೆ. ಆ ಕಂಪ್ನಿಗೋಸ್ಕರ, ಆ ಒಂದು ಕಂಪ್ನಿ ಜಾಬ್ ಲೆಟರ್ಗೋಸ್ಕರ ಅವನು ಇದು ಮಾಡ್ತಾನೆ. ಅವ್ನು ಟೆಂಪ್ರವರಿ ಅನ್ಎಂಪ್ಲಾಯ್ಡ್. ಹೌದಾ? ಅಥವಾ ಒಂದು ಬೆಟರ್ ಇರುವಂತ ಪೊಸಿಷನ್ ಏನಿದೆ, ರೆಪ್ಯುಟೇಷನ್ ಇರುವಂತದ್ದು ಜಾಬ್ ಬೇಕಂತ ವೇಟ್ ಮಾಡ್ತಾ ಇದ್ದಾನೆ. ಸೊ ಅದು ಏನ್ ಮಾಡ್ತದೆ, ಘರ್ಷಣಾತ್ಮಕ. ಒಬ್ಬ ವ್ಯಕ್ತಿ ಇರೋ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಅಂದ್ರೆ ಹೈಯರ್ ಜಾಬ್ ಬೇಕಂತ ಕೆಲಸ ವೇಟ್ ಮಾಡುವಂತ ಟೈಮಲ್ಲಿ ಇರುವಂತಹ ನಿರುದ್ಯೋಗ ಘರ್ಷಣಾತ್ಮಕ, ಘರ್ಷಣೆ, ಫ್ರಿಕ್ಷನ್. ಹೌದಾ? ಆ ರೀತಿಯಾಗಿರುವಂತದ್ದು ಇದು ನಿರುದ್ಯೋಗ ಇರುವಂತ ಕಾನ್ಸೆಪ್ಟ್ಗಳು. ಇಲ್ಲಿ ನೋಡಿ ಬಡತನ, ನಾ ಸಿಂಪಲ್ ಆಗಿ ತಗೊಂಡಿನಿ. ನಿರಪೇಕ್ಷ ಬಡತನ, ಸಾಪೇಕ್ಷ ಬಡತನ, ಅಬ್ಸಲ್ಯೂಟ್ ಪವರ್ಟಿ. ಅದೇ ರೀತಿಯಾಗಿ ಈ ಒಂದು
ಸಾಪೇಕ್ಷ ಬಡತನ ಆಗಿರ್ಬೋದು, ಆಮೇಲೆ ನಿರಪೇಕ್ಷ ಬಡತನ ಆಗಿರ್ಬೋದು. ನಿರಪೇಕ್ಷ ಬಡತನದಾಗ ಕನಿಷ್ಠ ಅಗತ್ಯತೆಗಳನ್ನ, ಒಬ್ಬ ವ್ಯಕ್ತಿಯ ಕನಿಷ್ಠ ಅಗತ್ಯತೆ ಏನಪ್ಪಾ, ಊಟ, ಹೌದಾ, ಇರೋಕ್ ಜಾಗ, ಹೌದಾ, ಈ ಒಂದು ಅಂಶಗಳನ್ನು ಕೂಡ ಅವನು ಕಂಪ್ಲೀಟ್ ಮಾಡೋದಕ್ಕಾಗದೇ ಇದ್ರೆ ಅಥವಾ ಅದು ಸಿಗದೇ ಇದ್ರೆ ಅವಂಗ ಏನಂತ ಕರಿತೀವಿ, ಬಡವ. ಯಾವ ರೀತಿ ಅಂತ ಬಡತನ ಅಂತ ಕರಿತೀವಿ ನಾರ್ಮಲ್ ಆಗಿ, ನಿರಪೇಕ್ಷ ಬಡತನ. ಅದೇ ಸಾಪೇಕ್ಷ ಬಡತನ, ಈ ಫಾರ್ ಎಕ್ಸಾಂಪಲ್ ಈಗ ನಿಮ್ ಊರಾಗ ನೀವು ರಾಜಾರ, ಸಿಂಪಲ್ ಹಂಗೆ, ಹೌದಾ, ನಿಮ್ ಊರಾಗ ನೀವು ರಾಜಾರು, ಅಲ್ಲಿಂದ ಎಲ್ಲಿ ಬಂದ್ರೆ ಏನಂತೀರಿ, ಹಾಳಾಗ್ಬಿಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ನಾವು ಬೇರೆ ಕಡೆ ವರ್ಕ್ ಮಾಡ್ತಿರ್ತೀವಿ. ಅವಾಗ ಏನ್ ಮಾಡ್ತೇವೆ, ನಮ್ಮ ಊರಾಗ 100 ರೂಪಾಯಿ ಕೆಲಸ ಆದ್ರೆ ನಡೀತದೆ, ಇಲ್ಲಿ 1000 ರೂಪಾಯಿ ದುಡಿದ್ರು ನಿಲ್ಲಂಗಿಲ್ಲ. ಬೆಂಗಳೂರು, ಧಾರವಾಡ ಅಥವಾ ಮೈಸೂರು, ಮಂಗಳೂರು, ವಾಟ್ ಎವರ್ ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ಪಾಯಿಂಟ್ ಏನಾಗುತ್ತೆ, ಸಾಪೇಕ್ಷ ಬಡತನದಾಗ ಏನಾಗುತ್ತೆ, ನಾವು ಕಂಪ್ಯಾರಿಸನ್ ಶುರು ಮಾಡ್ತೀವಿ. ರಿಚ್ಗೆ ನಾವು ಏನ್ ಮಾಡ್ತೀವಿ, ನಾರ್ಮಲ್ ಆಗಿ ಒಂದು ಹೀರೋನ ಬೈಕ್ ತಗೊಂಡ್ಬಂದು ಅನ್ಕೊಂತ, ಅಥವಾ ಯಾವ್ದೋ ಸ್ಕೂಟಿ ತಗೊಂಡ್ಬಂದು, ನಮ್ಮ ಪಕ್ಕದಲ್ಲಿ ಒಬ್ಬ ಎನ್ಫೀಲ್ಡ್ ಬೈಕ್ ತಗೊಂಬಂದೆ ಅಂತ ಅವಂಗೂ ನಮಗೂ ಕಂಪೇರ್ ಮಾಡ್ತೀವಿ. ಅವಾಗ ಅವನಕ್ಕಿಂತ ನಾನ್ ಬಡವ. ದಟ್ ಇಸ್ ನಥಿಂಗ್ ಬಟ್ ಸಾಪೇಕ್ಷ ಬಡತನ, ಹೌದಾ. ಗಿನಿ ಕೋಎಫಿಷಿಯಂಟ್ ರೇಖೆಯು ನಿರಪೇಕ್ಷ ಮತ್ತು ಸಾಪೇಕ್ಷತನ ಅಲ್ಲ, ಗಿನಿ ಕೋಎಫಿಷಿಯಂಟ್ ಅದಾಗಿಲ್ಲ. ಸೊ ಈ ರೀತಿಯಾಗಿ ಆನ್ಸರ್ ಅದು 1 and 2. ಸೊ ಈ ರೀತಿಯಂತ ಆಪ್ಷನ್ಗಳು ಏನಿದಾವೆ, ಆ ಎಕನಾಮಿಕ್ಸ್ ಓರಿಯೆಂಟೆಡ್ ಕ್ವಶನ್ ಏನಿದಾವೆ, ಅವುಗಳನ್ನ ನೀವು ಓದ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಅದ ಎಕನಾಮಿಕ್ಸ್, ಸುಮ್ಮನೆ ತಲೆ ಹಚ್ಕೋತೀವಿ ನಾವು. ಸಿಂಪಲ್ ಅಂದ್ರೆ ಸಿಂಪಲ್ ಏನಿದೆ ಅದನ್ನ ನೋಡಿ, ನಾ ಹೇಳಿದ್ರಲ್ಲಿ ಏನು ಹೊಸದಿತ್ತ ಏನಿಲ್ಲ, ನಾರ್ಮಲ್ ನೆನಪು ಹೋಯ್ತದೆ ಆಟೋಮೆಟಿಕ್ ಆಗಿ. ಸೊ ಈ ರೀತಿಯಾಗಿ ಓದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ರೀಸೆಂಟ್ ಆಗಿ ಬರುವಂತ ಕ್ವಶನ್ಗಳು, ಪರ್ಟಿಕ್ಯುಲರ್ ಆಗಿ ಎಕನಾಮಿಕ್ಸ್, ಸೈನ್ಸ್, ಜಿಯೋಗ್ರಫಿ ಕ್ವಶನ್ಗಳು ಯಾವ ಲೆವೆಲ್ ಡೆಪ್ತ್ ಹೋಗ್ತಾ ಇದಾರೆ ಅಂದ್ರೆ, ಬಹಳ ಕೋರ್ ಬೇಸಿಕಲ್ ಕ್ವಶನ್ ಕೇಳ್ತಿದ್ದಾನೆ. ಬಹಳ ಸಿಂಪಲ್ ಅದು ನಮ್ಗೆ ಗೊತ್ತಿರುವಂತದ್ದು, ಆದ್ರೆ ನಾವು ನೆಗ್ಲಿಜೆನ್ಸ್ ಮಾಡ್ತೀವಿ, ಅದನ್ನ ಅರ್ಥ ಮಾಡ್ಕೊಳಕ್ ಹೋಗಲ್ಲ, ಆ ಕ್ವಶನ್ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ಕೊಳ್ಳಿ, ಅವಾಗ ನೀವು ಎಕ್ಸಾಮ್ ಅಲ್ಲಿ ಲಿಸ್ಟ್ ಅಲ್ಲಿ ಇರ್ತೀರಾ. ರೀಸೆಂಟ್ ಆಗಿ ಬರುವಂತ ಕ್ವಶನ್ ಪೇಪರ್ ಯಾಕೆ ಸ್ಟ್ರಿಕ್ಟ್ ಆಗಿ ಬರ್ತಾ ಇದಾವೆ, ಯಾಕೆ ಕೋರ್ ಬೇಸಿಕ್ ಹೋಗ್ತಾ ಇದಾವೆ, ಅದನ್ನ ಅಬ್ಸರ್ವೇಷನ್ ಮಾಡಿ ಫಸ್ಟ್ಗೆ. ಸೊ ಆ ಕ್ವಶನ್ಗಳನ್ನ ನೀವು ಅರ್ಥ ಮಾಡ್ಕೊಂಡಾಗ ನೀಟಾಗಿ ನಿಮಗೆ ಪ್ರತಿಯೊಂದು ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ ಅದೇ ರೀತಿ ನಾ ಇಲ್ಲಿ ಟೆಸ್ಟ್ 6 ಜಿಯೋಗ್ರಫಿ ಕ್ವಶನ್ ತಗೊಂಡಿದ್ದೀನಿ ನಾರ್ಮಲ್ ಆಗಿ. ಸೊ ಇಲ್ಲಿ ನಾರ್ಮಲ್ ಆಗಿ ನಮ್ಗೆ ಕೊಟ್ಟಂತ ಟಾಪಿಕ್ ಏನು, ಭೂಕಂಪ, ಭೂಮಿಯ ಒಳಗಿನ ರಚನೆ, ಹೌದಾ, ಅದರ ಜೊತೆಗೇನು ಜ್ವಾಲಾಮುಖಿಗಳ ಬಗ್ಗೆ. ಜ್ವಾಲಾಮುಖಿ ಕಂಟಿನ್ಯೂ ಆಗಿದೆ, ಬಟ್ ಸ್ಟಿಲ್ ಏನು ಇಲ್ಲಿ ಭೂಕಂಪ, ಜ್ವಾಲಾಮುಖಿ ಅಥವಾ ಭೂಕಂಪದ ಬಗ್ಗೆ ಸಂಬಂಧ ಭೂಮಿಯ ಒಳಗಿನ ರಚನೆಗಳ ಬಗ್ಗೆ, ಅಂತರಾಳದ ರಚನೆ ಅಂತ ಏನ್ ಕರಿತೀವಿ, ಅವುಗಳ ಬಗ್ಗೆ ನಾವು ಕ್ವಶನ್ಗಳನ್ನ ರೈಸ್ ಮಾಡ್ತಾ ಅಂತ ಹೇಳಿದ್ದು, ಆ ಟಾಪಿಕ್ ಮೇಲೆ ನಾವು ಕ್ವಶನ್ ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಹಾಗಿದ್ರೆ ಇಲ್ಲಿ ಫಸ್ಟ್ ಗೆ ಕ್ವಶನ್ ನೋಡೋಣ ಅಂತ, ಇಲ್ಲಿ ಭೂಕಂಪ ಅಲೆಗಳ, ಹೌದಾ, ಪರಿಮಾಣ ಅಳೆಯಲು, ಪರಿಮಾಣ ನೆನಪಿಟ್ಕೊಳ್ಳಿ, ಈ ವರ್ಡ್ಗಳ ನೆನಪಿಟ್ಬೇಕಾಗತ್ತ, ಮ್ಯಾಗ್ನಿಟ್ಯೂಡ್, ಅದೇ ರೀತಿಯಾಗಿ ತೀವ್ರತೆ, ಇಂಟೆನ್ಸಿಟಿ, ಹೌದಾ. ನಂಗೆ ಬಹಳ ಕನ್ಫ್ಯೂಷನ್ ಆಗ್ತಿತ್ತು ನಾರ್ಮಲ್ ಆಗಿ, ಏನು ಮ್ಯಾಗ್ನಿಟ್ಯೂಡ್ ಅಂದಾಗ ಮರ್ಸೆಲ್ ಅನ್ಕೋತಿದ್ದೆ, ಇಂಟೆನ್ಸಿಟಿ ಅಂದಾಗ ರಿಕ್ಟರ್ ಅನ್ಕೋತಿದ್ದೆ. ಸಿಂಪಲ್ ನೋಡಿ, ಎಂ ಅಂತ ಬಂತಂದ್ರೆ, ಪರಿಮಾಣ ಅಂತ ಬಂತಂದ್ರೆ ಎಂ ಇಲ್ಲ ಆನ್ಸರ್ ಅಲ್ಲಿ, ಇಷ್ಟೇ. ಇದೊಂದು ನೆನ್ಪಿಟ್ಕೊಂಡು, ಓಕೆ ಮ್ಯಾಗ್ನಿಟ್ಯೂಡ್ ಅಪ್ಪ, ಮ್ಯಾಗ್ನಿಟ್ಯೂಡ್ ಮರ್ಕ್ಯಾಲಿ ಅಲ್ಲ, ಎಂ ಇಲ್ಲ, ನೋ M², MR ಒಂದು ಗೊತ್ತಿರೋ ಸಾಕು, ಉಳು ಗೊತ್ತಾಗುತ್ತಾ. ಅದೇ ತಾಗಿ ತೀವ್ರತೆ, ಇಂಟೆನ್ಸಿಗೆ ಮರ್ಸೆಲ್ ಆಯ್ತು, ಮ್ಯಾಗ್ನಿಟ್ಯೂಡ್ಗೆ ರಿಕ್ಟರ್ ಆಯ್ತು, ಹಾಗಾದ್ರೆ ಎರಡು ಸರಿ, ಹೌದು. ಅದೇ ರೀತಿಯಾಗಿ ಭೂಕಂಪದ ದಾಖಲೆ ಕೇಂದ್ರ ಕೊಡೈಕೆನಾಲ್, ಕೊಲಾಬಾ, ಹೈದರಾಬಾದ್, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ್ದದ, ಗೌರಿಬಿದನೂರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಭೂಕಂಪವನ್ನ ಅಳೆಯುವಂತ ಕೇಂದ್ರಗಳು ಎಲ್ಲಿದ್ದಾವೆ. ಅದೇ ರೀತಿಯಾಗಿ ನಾರ್ಮಲ್ ಆಗಿ ಇನ್ನೊಂದು ಜಿಯೋಗ್ರಫಿ ಬರ್ತದೆ, ಏನಪ್ಪಾ, ಕಾವೇರಿ ನದಿಯನ್ನ ತಮಿಳುನಾಡಿಗೆ ಹರಿಸುವಾಗ ಆ ಒಂದು ನದಿಯ ನೀರಿನ ಮಾಪನವನ್ನು ಎಲ್ಲಿ ಮಾಡ್ತಾರೆ, ಹಂಗೆ ಸುಮ್ಮನೆ ಜಸ್ಟ್ ಓಕೆ. ಈ ರೀತಿಯಂತ ಕ್ವಶನ್, ಮಾಪನ ಕೇಂದ್ರಗಳು, ಒಂದು ಭೂಕಂಪದಾಗಿರ್ಬೋದು ಅಥವಾ ಮಳೆಯ ಮಾಪನ ಕೇಂದ್ರಗಳು ನಮ್ಮ ಕರ್ನಾಟಕದಾಗೆಲ್ಲ ಪರ್ಟಿಕ್ಯುಲರ್ ಆಗಿ ಇವುಗಳನ್ನು ಓದ್ಕೋಬೇಕಾಗತ್ತೆ. ಬಹಳ ಸಣ್ಣದಂತ ಟಾಪಿಕ್ಗಳು, ಆದ್ರೆ ನೆಗ್ಲಿಜೆನ್ಸ್ ಮಾಡೋದೇ ಜಾಸ್ತಿ, ಅದಕ್ಕೋಸ್ಕರ ಅಬ್ಸರ್ವೇಷನ್ ಮಾಡಿ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ನೋಡಿ, ಭೂಮಿಯ ಅಂತರಾಳದ ಬಗ್ಗೆ, ಕಾನ್ರಾಡ್ ಸೀಮಾ ವಲಯವು, ಹೌದಾ, ಕಾನ್ರಾಡ್ ಸೀಮಾ ವಲಯವು, ಹೌದಾ. ಸೊ ಇಲ್ಲಿ ಈ ಸೀಮಾ ವಲಯಗಳು ನಾರ್ಮಲ್ ಆಗಿ ಹೆಂಗಪ್ಪ, ನಮ್ದು ಒಂದಿದು ಜಿಯೋಗ್ರಫಿ ಅಂತ ಅನ್ಕೊಂಡ್ರೆ, ಇಲ್ಲಿ ಏನಾಗುತ್ತ, ಇಲ್ಲಿ ಡಿವೈಡ್ ಮಾಡ್ಕೊಂಡು ಪರ್ಟಿಕ್ಯುಲರ್ 3 ನಾರ್ಮಲ್ ಆಗಿ, ಇದೇನೋ ಶಿಲಾಗೋಳ, ಇದೇನೋ ಮ್ಯಾಂಟಲ್ ಅಥವಾ ಮಧ್ಯಂತರ ವಲಯ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಇದು ಕೇಂದ್ರಗೋಳ, ಹೌದಾ, ಕ್ರಸ್ಟ್, ಮ್ಯಾಂಟಲ್, ಕೋರ್, 3, ಹೌದಾ. ಸೊ ಇಲ್ಲಿ ಏನಪ್ಪ, ಫಸ್ಟ್ ಗೆ ಕಾನ್ರಾಡ್ ಕೆ, ನಾರ್ಮಲ್ ಹೆಂಗಪ್ಪ, ಇಲ್ಲಿ ನಾವು ಟೋಟಲ್ ಆಗಿ ಇದು ಮಾಡಿದಾಗ ಏನಾಗುತ್ತ, ಇಲ್ಲಿ ಎಲ್ ಬರ್ತದ, ಲೆಹಮನ್ ಬರ್ತದ, ಇಲ್ಲಿ ಗುಟೆನ್ಬರ್ಗ್ ಬರ್ತದ, ಇಲ್ಲಿ ಮೊಹರೈಕ್ ಬರ್ತದ, ಬಟ್ ನಾವು ಕೇಳಿದನ್ನು ಕಾನ್ರಾಡ್ ಸೀಮಾ ವಲಯ. ಇಲ್ಲಿ ಇನ್ನೊಂದು ಬರ್ತದ, ಶಿಲಾಗೋಳದಲ್ಲಿ ಲಿಥೋಸ್ಪಿಯರ್ ಅಂತ ಬರ್ತದೆ, ಕ್ರಸ್ಟ್, ಹೌದಾ, ಕ್ರಸ್ಟ್ ಆದ್ಮೇಲೆ ಲಿಥೋಸ್ಪಿಯರ್ ಅಥವಾ ಶಿಲಾಗೋಳ ಅಂತ ಕರಿತೀವಿ. ಹೊರ ಶಿಲಾಗೋಳ ಮತ್ತೆ ಒಳ ಶಿಲಾಗೋಳ ಅಂತ ಕರಿತೀವಿ. ಅದರ ನಡುವೆ ಬರುವಂತದ್ದು ಇಲ್ಲಿ ಏನಿದೆಯಲ್ಲ, ನಥಿಂಗ್ ಬಟ್ ದಿಸ್ ಇಸ್ ಕಾನ್ರಾಡ್ ಸೀಮಾ ವಲಯ. ಸೊ ಈ ರೀತಿಯಾದಂಥದ್ದು ಯಾವ್ದಪ್ಪ, ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ, ಹೌದಾ. ಅದೇ ರೀತಿಯಾಗಿ
ಇಲ್ಲಿ ಲೆಹಮನ್ ಡಿಸ್ಕಂಟಿನ್ಯೂಟಿ ಯಾವ್ದು ನಡುವೆ ಬರ್ತದ, ಮೊಹರಿಕ್ ಡಿಸ್ಕಂಟಿನ್ಯೂಟಿ ಯಾವ್ದು ನಡುವೆ ಬರ್ತದ, ಅವುಗಳನ್ನ ನೀವು ನೆನಪಿಟ್ಕೋಬೇಕಾಗ್ತದ. ನೆನಪಿಟ್ಕೊಂಡಾಗ ಮಾತ್ರ ಏನಿದೆ ನೀಟಾಗಿ ಸಿಂಪಲ್ ಆಗಿ ನಿಮಗೆ ಬೇಕಾದಂತ ಜಾಬ್ ಸಿಗುತ್ತೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಭೂಮಿ ಅಂತರಾಳದ ಬಗ್ಗೆ. ಭೂಮಿಯ ಅಂತರಾಳದ ಒಳ ಹೋದಂತೆ ಉಷ್ಣತೆ ಹೆಚ್ಚಿದರೆ ಒತ್ತಡವು ಕಡಿಮೆ ಆಗುತ್ತಾ ಹೋಗುತ್ತದೆ. ಹೌದಾ? ತಲೆ ಪೂರ್ತಿ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಹುಚ್ಚಿಡ್ತು ನಮ್ಮ ಪಿಸಿ ಹುಡುಗರಿಗೆ. ಸಿಂಪಲ್ ಅದ. ಈಗ ನೋಡಿ, ಈಗ ಏನಪ್ಪಾ ಬೆಂಗಳೂರಿನಾಗ ಅದೇವಿ ಅಂತ ತಿಳ್ಕೊಳ್ಳಂತ. ಬೆಂಗಳೂರಿನಾಗ ಅದೇವಿ, ನಾರ್ಮಲ್ ಮೆಟ್ರೋ ರೋಡಾಗ ಏನಾಗಿಲ್ಲ, ಒಮ್ಮೆ ಸಡನ್ ಆಗಿ ಮೆಜೆಸ್ಟಿಕ್ ಬಂತಂದ್ರೆ ಅಂಡರ್ಗ್ರೌಂಡ್ ಹೋಗ್ತದೆ. ಅಂಡರ್ಗ್ರೌಂಡ್ ಹೋದ ತಕ್ಷಣ ಅಲ್ಲಿ ಎಸಿ ಇರುತ್ತೆ, ಓಕೆ. ಬಟ್ ಆ ಸ್ಟೇಷನ್ ನಿಂತಾಗ ಏನಾಗುತ್ತೆ, ಹೀಟ್ ಆಗಿ ಸ್ಟಾರ್ಟ್ ಆಗುತ್ತಿಲ್ಲ. ಸೊ ಅಂದ್ರೆ ಕೆಳಗಡೆ ಹೋದಂಗೆ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಸೊ ಹೀಟ್ ಜಾಸ್ತಿ ಆಗ್ಬೇಕಾದ್ರೆ ಏನು ಆಪ್ಷನ್ ಬೇಕು, ಫಸ್ಟಿಗೆ ಪ್ರೆಷರ್ ಜಾಸ್ತಿ ಆಗಬೇಕು. ಪ್ರೆಷರ್ ಜಾಸ್ತಿ ಆಯ್ತಾ ಟೆಂಪರೇಚರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಪ್ರೆಷರ್ ಅಂಡ್ ಟೆಂಪರೇಚರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವ. ಸೊ ಪ್ರೆಷರ್ ಜಾಸ್ತಿ ಆಯ್ತಾ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಿದ್ರೆ ಕೆಳಗಡೆ ಹೋದಂಗೆ ಕೂಡ ಪ್ರೆಷರ್ ಜಾಸ್ತಿ ಆಗುತ್ತೆ, ಮೇಲ್ಗಡೆ ಹೋದಂಗೆ ಪ್ರೆಷರ್ ಕಡಿಮೆ ಆಗುತ್ತೆ. ನೆನಪಿಟ್ಕೋ, ಇದು ಕ್ವಶನ್ ಬರ್ತದೆ ಏನಪ್ಪ, ಪರ್ವತದ ಮೇಲೆ ಹೋದಾಗ ಮೂಗಿನಿಂದ ರಕ್ತ ಸೋರ್ತದೆ. ಯಾಕಪ್ಪ? ಯಾಕೆ? ಅಟ್ಮಾಸ್ಫಿಯರ್ ಪ್ರೆಷರು ನಮ್ಮ ಒಳಗಡೆ ಪ್ರೆಷರ್ಗಿಂತ ಲೋ ಇರ್ತದೆ. ಅಂದ್ರೆ ಮೇಲ್ ಹೋದಂಗೆ ಪ್ರೆಷರ್ ಲೋ ಆಗುತ್ತೆ, ಕೆಳಗಡೆ ಹೋದಂಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯಂತ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗಿದ್ರೆ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟಾ? ಖಂಡಾಂತರ ಹೊರಕವಚವು ಸೀಮಾವಲಯ, ಆಮೇಲೆ ಸಾಗರಿಕ ಕವಚವು ಸಿಯಾಲ್. ಇಲ್ಲಿ ನೋಡಿ, ಸಿಯಾಲ್ ಅಂದ್ರೆ ಸಿಲಿಕಾನ್ ಮತ್ತೆ ಮೆಗ್ನೀಷಿಯಂ, ಸಿಲಿಕಾನ್ ಮತ್ತೆ ಅಲ್ಯೂಮಿನಿಯಂ. ಇದು ಉಲ್ಟಾ ಕೊಟ್ಟಿದ್ದೀವಿ ಆಕ್ಚುಲಿ. ಹೌದಾ? ಇಲ್ಲಿ ಒತ್ತಡ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಕೊಟ್ಟಿದೆ, ರಾಂಗು. ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತಾ. ಇದು ಸಿಯಾಲ್ ಆಗಬೇಕು, ಇದು ಸೀಮಾ ಆಗಬೇಕು. ಸೊ ಇದು ಕೂಡ ಆಪ್ಷನ್ ರಾಂಗು. ಭೂಮಿಯ ಒಳ ಕೇಂದ್ರವು ದ್ರವ ರೂಪದಲ್ಲಿದ್ದರೆ ಹೊರ ಕೇಂದ್ರವು ಘನ ರೂಪದಲ್ಲಿ. ನೋಡಿ, ಇಲ್ಲಿ ಕೇಂದ್ರಗಳಿದೆ. ಇದು ಒಳ ಕೇಂದ್ರ, ಇದು ಹೊರ ಕೇಂದ್ರ. ಇದು ನೀರ್ ಐತಂತ, ಇದು ಸಾಲಿಡ್ ಐತಂತ. ಆಕ್ಯತನದ ಹೆಂಗಾರ ಹಂಗ ಸುಮ್ಮನೆ ಜಸ್ಟ್ ಲಾಜಿಕ್ ಅಪ್ಲೈ ಮಾಡಿ. ನೀರಿದ್ದು ಮ್ಯಾಗ ಕಲ್ಲು ಇಟ್ಕೊಂಡ್ ಕೆಲಸ ಹಿಂಗೆ ಗೊತ್ತಾಗತ್ತೆ, ನಾವು ಕಲ್ಲು ಮುಳುಗಿ ಹೋಗ್ತಿಲ್ಲ. ಸೊ ಹಂಗಿದ ಕೆಳಗಡೆ ಕಲ್ಲಿದ್ದ ಮ್ಯಾ ನೀರು ಹಾಕ್ಬೋದು. ಈ ಟ್ಯಾಂಕ್ ಕಟ್ಟತ್ತೆ ಅನ್ಕೊಳ್ಳಂತ. ಸೊ ಟ್ಯಾಂಕ್ ಏನು ಕೂತದ, ಕೆಳಗಡೆ ಸಾಲಿಡ್ ಇರ್ತದ, ಮೇಲೆ ನೀರು ಇರ್ತದ. ನೀರ್ ಮೇಲೆ ಟ್ಯಾಂಕ್ ಕಟ್ಟಕ್ಕಾಗತ್ತ? ಉಲ್ಟಾ ಇಲ್ಲಲ್ಲ. ಈಗ ಏನಪ್ಪ, ಟ್ಯಾಂಕ್ ಹೆಂಗೆ ಉಲ್ಟಾಪ, ಸಿಂಟೆಕ್ಸ್ ಇರುತ್ತೆ. ಈಗ ಸಿಂಟೆಕ್ಸ್ ಅಲ್ಲಿ ನಾವು ನೀರು ತುಂಬಿಸ್ತೀವಿ, ಹೌದಾ? ಸೊ ಹಾಗಿದ್ರೆ ಸಾಲಿಡ್ ಬೇಸ್ ಬೇಕು. ಅಂದ್ರೆ ಒಳಗೋಳು ಏನಿದೆ ಸಾಲಿಡ್ ಅದ, ಮೇಲ್ಗಡೆ ಏನಿದೆಲ್ಲ ನೀರ್ ಅಥವಾ ಅದು ಟೋಟಲ್ ಆಗಿ ಇರುವಂತದ್ದು. ಸೊ ಈ ಕ್ವಶನ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತ. ಸೊ ಅವಾಗ ಈಸಿ ಆಗುತ್ತೆ. ಸೊ ಹಾಗಿದ್ರೆ ಇವತ್ತಿನ ಟಾಪಿಕ್ ಬರೋಣ. ಸೊ ಡೇ 7 ಟೆಸ್ಟ್. ಸೊ ಡೇ 7 ಆರ್ಟ್ ಟೆಸ್ಟ್ ಇದಾವೆ, ಎಲ್ಲ ಎಕನಾಮಿಕ್ಸ್ ಇರ್ತವೆ. ಇವನ್ ಟೆಸ್ಟ್ ಏನಿದಾವೆ ಎಲ್ಲ ಜಿಯೋಗ್ರಫಿ ಇರ್ತವೆ. ಸದ್ಯಕ್ಕೆ 1 ಮಂತ್ ತನ ಸಾರಿ. ಸೊ ಇಲ್ಲಿ ನೋಡಿ, ಯಾವ್ದ್ರ ಬಗ್ಗೆ ಕೊಟ್ಟಿದ್ದೀನೋ, ನಿಮ್ಮ ಫೇವರೇಟ್ ಇರುವಂಥದ್ದು ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ SBI ಬ್ಯಾಂಕ್ಗಳು, ಅನುಸೂಚಿತ ಮತ್ತು ಅನುಸೂಚಿತವಲ್ಲದ ಬ್ಯಾಂಕ್ಗಳು, ಸಾರ್ವಜನಿಕ ವಲಯದ ಬ್ಯಾಂಕ್ಗಳು. ಸೊ ಫಸ್ಟಿಗೆ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ ಹಿನ್ನೆಲೆ. ನಾ ಹಂಗೆ ಸುಮ್ಮನೆ ನಮ್ಮ ಸ್ಟೂಡೆಂಟ್ಗಳು ಹೇಳುವಾಗ ಒಂದು ಮಜಾ, ಹಂಗೆ ಮಷ್ಕರಿಗೆ ಒಂದು ಎಕನಾಮಿಕ್ಸ್ ಮೇಲೆ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದೆ. ಅದು ಆರ್ಥಿಕ ಏರಿಳಿತದ ಬಗ್ಗೆ ಒಂದು ಪ್ರಬಂಧ ಮಾಡ್ತಾ ಇದೆ. ಸೊ ಪ್ರಬಂಧ ಮಾಡೋ ಟೈಮ್ನಾಗ ಒಂದು ಹಾಗೆ ಸುಮ್ಮನೆ ಜೋಕ್ಫುಲ್ ಆಗಿ ಹೇಳಿದ್ದೆ ನಾನು. ಏನಪ್ಪಾ ಅಂದ್ರೆ 2008ರಲ್ಲಿ ಆಲ್ ಓವರ್ ವರ್ಲ್ಡ್ ಏನಿದೆ ಆರ್ಥಿಕ ಏರಿಳಿತಗಳಿಂದ ಸಮಸ್ಯೆಯಾಗಿ ಎಲ್ಲ ಎಕನಾಮಿಗಳು ಬಿದ್ದೋದು. ನಮ್ಮ ಇಂಡಿಯಾಕ್ಕೆ ಏನು ಎಫೆಕ್ಟ್ ಆಗಲಿಲ್ಲ. 2 ರೀಸನ್ ಅದಕ್ಕೆ. ಒಂದೇನೋ ನಮ್ಮ ರಾಜಕಾರಣಿಗಳಿಂದ ಕೃಪಾ ಕಟಾಕ್ಷ, ಬ್ಲ್ಯಾಕ್ ಮನಿ ಸಿಕ್ಕಾಪಟ್ಟೆ ಇತ್ತು, ರನ್ ಆಯ್ತು, ಅದೊಂದು. ಇನ್ನೊಂದು ರೀಸನ್ ನಮ್ಮಲ್ಲಿರುವಂತ ಸೇವಿಂಗ್ಸ್ ಮನೋಭಾವ. ನಾಯ್ತದೆ, ನಮ್ಮ ಅವ್ವಂದ್ರೆ ಏನಿರ್ತಾರಲ್ಲ ಚಾ ಪುಡಿ ಡಬ್ಬ್ಯಾಗಿನ ರೊಕ್ಕ, ಅವು ನಮ್ಮ ದೇಶವನ್ನು ಕಾಪಾಡಿದೆ. ಅದು ಸಣ್ಣ ಮಿನಿ ಬ್ಯಾಂಕಿಂಗು, ಅದನ್ನ ಲಾರ್ಜ್ ಆಗಿ ನೋಡ್ಕೊಂಡ್ರೆ ನಾವೇನಾಗತ್ತ, ಬ್ಯಾಂಕಿಂಗ್ ವ್ಯವಸ್ಥೆ ಬರ್ತದ. ಸೊ ಏನ್ ಮಾಡ್ತೀವಿ, ಮನಿ ಹೋಗಿ ಡಿಪಾಸಿಟ್ ಮಾಡ್ತೇವಿ, DD ಕಟ್ತೀವಿ, ಹೌದಾ? ಅದ್ರ ಜೊತೆಗೆ ಏನೋ ಲೋನ್ ತಗೋತೀವಿ, ವಾಟ್ ಎವರ್ ಭಾಳ ನಡೀತದೆ. ಸೊ ಆ ಬ್ಯಾಂಕಿಂಗ್ ವ್ಯವಸ್ಥೆ ಹಿನ್ನೆಲೆ ಯಾವ ರೀತಿಯಾಗಿದೆ, ನಮ್ಮ ಕರ್ನಾಟಕದಲ್ಲಿ ಯಾವಾಗ ಬ್ಯಾಂಕ್ಗಳು ಸ್ಟಾರ್ಟ್ ಆದವು ಅಧಿಕೃತವಾಗಿ, ಅದೇ ರೀತಿಯಾಗಿ ಇಂಡಿಯಾದಾಗ ಯಾವ ಸ್ಟಾರ್ಟ್ ಆದವು, ಫಸ್ಟ್ ಸ್ಟಾರ್ಟ್ ಆಗಿದ್ದು ಯಾವುದು, ಫಾರಿನರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರ ಅಥವಾ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರ, ಫುಲ್ ಪ್ಲೆಜ್ ಆಗಿ ಇಂಡಿಯಾದ ಸ್ಟಾರ್ಟ್ ಮಾಡಿದ್ರು, ಜಾಯಿಂಟ್ ಸ್ಟಾಕ್ ಕಂಪನಿ ಯಾವ್ದಾಗಿರ್ಬೋದು. ಸೊ ಈ ರೀತಿಯಂಥದ್ದು ಹಲವಾರು ಬ್ಯಾಂಕಿಂಗ್ ವ್ಯವಸ್ಥೆಯ ಹಿನ್ನೆಲೆ. ಸೊ ಆ ಹಿನ್ನೆಲೆ ಬಗ್ಗೆ ಕ್ವಶನ್ಗಳು ರೈಸ್ ಆಗ್ತದೆ. ಇದರ ಮೇಲಂತೂ PCಗೆ ಫೇವರೇಟ್ ಇದು ಏರಿಯಾ. ಮ್ಯಾಕ್ಸಿಮಮ್ ಕ್ವಶನ್ಗಳನ್ನ ಕೇಳ್ತಾರೆ. ಅದೇ ರೀತಿಯಾಗಿ ಅದರ್ ಎಕ್ಸಾಮ್ ಕೂಡ ಕೇಳ್ತಾರೆ. ಸೊ ಕಾನ್ಸೆಪ್ಟ್ಗಳನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ಫ್ಯಾಕ್ಚುಯಲ್ ಡೀಟೇಲ್ಸ್ ಜಾಸ್ತಿ ಇದೆ, ಇವುಗಳನ್ನ ಆದಷ್ಟು ನೆನಪಿಡಕ್ಕೆ ಟ್ರೈ ಮಾಡಿ. ಓಕೆ. ಸೊ ನೆಕ್ಸ್ಟ್ ಬರೋಣ SBI ಬ್ಯಾಂಕ್, ಹೌದಾ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಲ್ಲ ಕಂಬೈನ್ ಆಗಿ ಓದ್ತೀನಿ ನಾನು. ಇಲ್ಲಿ ಶೆಡ್ಯೂಲ್ಡ್ ಅಂತ ಬರುತ್ತೆ, ಅನುಸೂಚಿತ ಮತ್ತು ಅನುಸೂಚಿತವಲ್ಲದ ಬ್ಯಾಂಕ್ಗಳು. ಏನಪ್ಪ ಸ್ಕೆಡ್ಯೂಲ್ಡ್ ಅಂದ್ರೆ, ಹೌದಾ? ಯಾಕೋಸ್ಕರ ಸ್ಕೆಡ್ಯೂಲ್ ಅಂತ ಕೇಳ್ತಾರೆ. ಸ್ಕೆಡ್ಯೂಲ್ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಬರ್ತದೆ. ಸ್ಕೆಡ್ಯೂಲ್ ಅಂದ್ರೆ ಏನು, ಅನುಸೂಚಿ, ಹೌದಾ? ಸೊ ಅನುಸೂಚಿ ಅಂದ್ರೆ ಏನು, ಸಮಥಿಂಗ್ ಇಸ್ ಡಿಟರ್ಮೈನ್ಡ್, ಅಂದ್ರೆ ಅಲ್ಲಿ ಆ ಒಂದು ಬ್ಯಾಂಕ್ ನ ಬಗ್ಗೆ ನಿರ್ದಿಷ್ಟವಾಗಿ ಮೆನ್ಷನ್ ಅದ, ಸ್ಕೆಡ್ಯೂಲ್ಡ್. ಸೊ ಹಾಗಿದ್ರೆ ಯಾವುದು 1934 RBI ಕಾಯ್ದೆಯಲ್ಲಿ ಸಮಥಿಂಗ್ ಯಾವುದೋ ಒಂದು ಸ್ಕೆಡ್ಯೂಲ್ ನಡಿ ಮೆನ್ಷನ್ ಆಗಿದೆ. ಯಾವ ಒಂದು ಸ್ಕೆಡ್ಯೂಲ್, ಎಷ್ಟು ಅಮೌಂಟ್ ಇತ್ತು, ಯಾವಾಗಾಯ್ತು, ಏನಾಯ್ತು, ಯಾಕಾಯ್ತು, ಯಾವೆಲ್ಲ ಸ್ಕೆಡ್ಯೂಲ್ ಬ್ಯಾಂಕ್ ಇದಾವೆ, ಯಾವೆಲ್ಲ ನಾನ್ ಸ್ಕೆಡ್ಯೂಲ್ ಬ್ಯಾಂಕ್ ಇದಾವೆ
ಅವುಗಳ ಬಗ್ಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಅದೇ ರೀತಿಯಾಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಯಾವುದು, SBI ಪಬ್ಲಿಕ್ ಸೆಕ್ಟರ್, ICICI ಪಬ್ಲಿಕ್ ಸೆಕ್ಟರ್, ಯಾವುದು ಪ್ರೈವೇಟ್ ಸೆಕ್ಟರ್, ಯಾವುದು ಪಬ್ಲಿಕ್ ಸೆಕ್ಟರ್, ಯಾಕೆ ಪರ್ಟಿಕ್ಯುಲರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕರಿತೀವಿ ನಾವು, ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಯಾಕೆ ಕರಿತೀವಿ ಪರ್ಟಿಕ್ಯುಲರ್ ಆಗಿ, ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು, ಅದೇ ರೀತಿಯಾಗಿ ಖಾಸಗಿ ಆಗಿರ್ಬೋದು, ಬೇರೆ ಆಗಿರ್ಬೋದು. ಸೊ ಈ ರೀತಿಯಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಕ್ವಶನ್ ರೈಸ್ ಆಗುತ್ತೆ. ಈ ಒಂದು ಟಾಪಿಕ್ ನಿಮ್ಮ ಟೆಸ್ಟ್ 7 ಅಲ್ಲಿ ಇರ್ತದೆ. ಸೊ ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಸೊ ಅದೇ ರೀತಿಯಾಗಿ 8ನೇ ಟೆಸ್ಟ್. ಓಕೆ, ಸೊ ಇದು ಜಿಯೋಗ್ರಫಿ ಆಸ್ ಇಟ್ ಈಸ್ ಹೇಳಿದೆ. ಸಾರಿ, ಸೊ ಜಿಯೋಗ್ರಫಿ ಇಲ್ಲಿ ಜ್ವಾಲಾಮುಖಿ ಬಗ್ಗೆ ಇದೆ, ಜ್ವಾಲಾಮುಖಿ ಪರ್ವತಗಳ ಬಗ್ಗೆ. ಒಮ್ಮೆ ಸಡನ್ ಆಗಿ ಹೇಳ್ತಾರೆ ಮೆಡಿಟೇರಿಯನ್ ಬೆಳಕಿನ ಮನೆ ಯಾವ್ದಪ್ಪ, ಈ ರೀತಿ ಅಂತ ಕ್ವಶನ್ ಬರ್ತಾರೆ. ಒಮ್ಮೆ ಜ್ವಾಲಾಮುಖಿ ಬಂತು, ಶಿಲ್ಡ್ ವಲ್ಕ್ಯಾನೋ ಅಂದ್ರೆ ಏನು, ಸಂಯೋಜಿತ ಜ್ವಾಲಾಮುಖಿ ಅಂದ್ರೆ ಏನು, ಪರ್ಟಿಕ್ಯುಲರ್ ಆಗಿ ಕಾಲ್ಡೆರಾ ಅಂದ್ರೆ ಏನು, ಹೌದಾ. ಆಮೇಲೆ ಇದ್ರೊಳಗಡೆ ಅಂತಃಸರಣ ಜ್ವಾಲಾಮುಖಿ ಒಂದು ಸ್ಫೋಟದಿಂದ ಉಂಟಾದಂತ ಭೂಸ್ವರೂಪಗಳು ಯಾವುದು, ಡೈಕ್ಸ್ ಅಂದ್ರೆ ಯಾವುದು, ಹೌದಾ. ಸೊ ಈ ರೀತಿಯಂತ ಕ್ವಶನ್ಗಳು ಬರ್ತವೆ. ಸೊ ಆ ಜ್ವಾಲಾಮುಖಿಯಿಂದ ಹೊರ ಸೂಸಲ್ಪಡುವಂತ ವಸ್ತುಗಳು ಯಾವುದು, ಅವುಗಳಿಂದ ಜ್ವಾಲಾಮುಖಿಯಲ್ಲಿ ಒಳಗಡೆ ಕ್ರಿಯೇಟ್ ಆದಂತ ಭೂಸ್ವರೂಪಗಳು ಯಾವುದು, ಅದೇ ರೀತಿಯಾಗಿ ಜ್ವಾಲಾಮುಖಿಯ ಲಾವಾದಿಂದ ಹೊರಡೆ ರೂಪುಗೊಂಡಂತ ಏನು ಭೂಸ್ವರೂಪಗಳು ಯಾವುದು, ಅವುಗಳ ಬಗ್ಗೆ ಕ್ವಶನ್ ರೈಸ್ ಆಗುವಂಥದ್ದು. ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ. ಆಮೇಲೆ ಇನ್ನೊಂದು ಜನರಲ್ ಆಗಿನೂ ಈ ಜ್ವಾಲಾಮುಖಿಗಳ ಬೆಲೆ ಏನಿದೆ, ಯಾವ್ದ್ರಲ್ಲಿದೆ, ಹೌದಾ. ಸೊ ಆ ಒಂದು ಕ್ವಶನ್ ಕೇಳುವಂಥದ್ದು. ಆ ಜ್ವಾಲಾಮುಖಿ ಪರ್ವತಗಳ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಮೌಂಟ್ ಕಿಲಿಮಂಜಾರೋ ಅಂತ ಕೊಟ್ರು, ಮೌಂಟ್ ಎಟ್ನಾ ಅಂತ ಕೊಟ್ರು, ಎರಬಸ್ ಅಂತ ಕೊಟ್ರು. ಸೊ ಎಲ್ಲಿದೆ, ಯಾವ ದೇಶ, ಯಾವ ಖಂಡ, ಏನು, ಎತ್ತ. ಸೊ ಈ ರೀತಿಯಾದಂಥ ಕ್ವಶನ್ ಕೇಳುವಂಥದ್ದು. ಅವನ್ನು ಹೊಂದಿಸಿ ಬರೀರಿ ಅಂತ ಕೇಳಬಹುದು, ಅಥವಾ 1 ಲೈನ್ ಕೊಟ್ಬಿಟ್ಟು ಮೌಂಟ್ ಎಟ್ನಾ ಎಲ್ಲಿದೆ ಅಪ್ಪ, ಜ್ವಾಲಾಮುಖಿ ಪರ್ವತ ಅಂತ ಮೌಂಟ್ ಎಟ್ನಾ ಯಾವ ದೇಶದಲ್ಲಿದೆ, ಅಥವಾ ಯಾವ ಪರ್ವತ ಶ್ರೇಣಿಯಲ್ಲಿದೆ, ಮುಗಿದು ಸಿಂಪಲ್ ಆದ ಯಾವ ಖಂಡದಲ್ಲಿದೆ, ಸಿಂಪಲ್ ಆದ ಕ್ವಶನ್ಗಳು. ಸೊ ಈ ರೀತಿಯಂತ ಕ್ವಶನ್ಗಳು ರೈಸ್ ಆಗ್ತಾ ಇರ್ತದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಶಿಲೆಗಳ ಬಗ್ಗೆ, ಹೌದಾ. ಸೊ ಇಲ್ಲಿ ಶಿಲೆಗಳು ಬರ್ತಾವೆ, ಯಾವುದು ಅಗ್ನಿಶಿಲೆಗಳು, ಖನಿಜ ಶಿಲೆಗಳು, ಪದರ ಶಿಲೆಗಳು, ವಾಟ್ ಎವರ್. ಸೊ ಈ ರೀತಿಯಾಗಿ ಹಲವಾರು ಬರ್ತಾವೆ ರೂಪಾಂತರಗಳಂತ ಶಿಲೆಗಳು. ಸೊ ಶಿಲೆಗಳು ಯಾವ್ದಪ್ಪ, ಯಾವುದು ಪ್ರಮುಖವಾದಂತ ಬೇಸಿಕ್ ರಾಕ್ ಯಾವುದು. ಸೊ ಅದೇ ರೀತಿಯಾಗಿ ಯಾವುದು ಜ್ವಾಲಾಮುಖಿಯಿಂದ ರೂಪುಗೊಂತದ, ಯಾವುದು ಪ್ರೆಷರ್ ಕ್ರಿಯೇಟ್ ಆಗ್ಬಿಟ್ಟು ಯಾವುದು ಒಂದು ನೆಕ್ಸ್ಟ್ ಚೇಂಜ್ ಆಗ್ಬಿಟ್ಟು ನಾವು ಟೈಲ್ಸ್ ಹಾಕ್ತೇವೆ ಮನೆಗಳಿಗೆ, ಭಾಳ ಡಿಸೈನ್ ಅಂತ ಟೈಲ್ಸ್ ಗಳನ್ನ ಹಾಕ್ತೇವೆ. ಸೊ ಆ ಟೈಲ್ಸ್ ಯಾವ್ದಪ್ಪ, ರೂಪಾಂತರ ಶಿಲೆನ, ಪದರ ಶಿಲೆನ, ವಾಟ್ ಎವರ್. ಸೊ ಪೆಟ್ರೋಲಿಯಂ ಬೇಕು ನಮಗೆ, ಡೀಸೆಲ್ ಬೇಕು, ಹೌದಾ. ಸೊ ಅವುಗಳು ಯಾವ್ದ್ರಲ್ಲಿ ಸಿಗುತ್ತ, ಹೌದಾ. ಫಾಸಿಲ್ ವಸ್ತುಗಳು ಎಲ್ಲಿಂದ ಸಿಗುತ್ತೆ, ಅವು ಯಾವ ಶಿಲೆಗಳಡಿ ಯಾವ ಒಂದು ಇದರಡಿ ಸಿಗ್ತವೆ. ಸೊ ಈ ರೀತಿಯಾಗಿ ಯಾವ ಶಿಲೆ ಯಾವ ರೀತಿ ಕನ್ವರ್ಟ್ ಆಗುತ್ತಾ, ಏನು ಮಣ್ಣಾಗತ್ತಾ, ಅಥವಾ ಪದರ ಶಿಲೆ ಆಗುತ್ತಾ, ಅಥವಾ ರೂಪಾಂತರ ಶಿಲೆ ಆಗುತ್ತಾ, ರೂಪಾಂತರ ಶಿಲೆ ಅಂದ್ರೆ ಏನಾಗತ್ತಾ ಪರ್ಟಿಕ್ಯುಲರ್ ಆಗಿ, ಈ ಕ್ವಶನ್ಗಳು ಏನಂತವೆ ಇಲ್ಲಿ ರೈಸ್ ಆಗುವಂಥದ್ದು. ಇದು ಇವತ್ತಿನ ಒಂದು ಟಾಪಿಕ್ ಏನಿದೆ 7th ಮತ್ತೆ 8th. ಏನ್ ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೀನಿ, ಹೇಗೆ ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೀನಿ. ಅದರ ಮೇಲೆ ಕ್ವಶನ್ ಇರ್ತದೆ, ಒಂದ್ಸಲ ರಿವಿಷನು, 2 ಸಲ ರಿವಿಷನು, 3rd ಟೈಮ್ ಎಕ್ಸಾಮ್ ಮೂಲಕ ರಿವಿಷನ್ ಆಗುತ್ತಾ. ಈ ಮೂಲಕ ನಿಮ್ಮ ಕ್ವಶನ್ಸ್ ಏನಿದಾವೆ, ಕಾನ್ಸೆಪ್ಟ್ ಏನಿದೆ, ಪ್ರತಿಯೊಂದು ಕೂಡ ಕ್ಲಾರಿಟಿ ಆಗುತ್ತೆ ಅನ್ಕೋತೀನಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೂಪರ್ ಕಪ್ ಪ್ಲಸ್ಗೆ ಬಹಳ ಮೊಮೆಂಟಸ್ ಆಗಿ ಎಲ್ಲರೂ ಬಹಳ ಅಂದ್ರೆ ಚೆನ್ನಾಗಿ ನಮಗೆ ಥ್ಯಾಂಕ್ಫುಲ್ ಆಗಿ ಹೇಳ್ತಿದ್ರಾ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಹೇಳುವಂಥದ್ದು. ಸೊ ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದೆ, ನಾವು ನಮ್ಮ ಪ್ರಯತ್ನ ಜಾಸ್ತಿ ಮಾಡ್ತೇವೆ. ಕೆಲವೊಬ್ರು ಹುಡುಗರು ಏನು ಮಾಡ್ತಾರೆ, ಸರ್ ಸ್ವಲ್ಪ ಕ್ವಶನ್ ಡಿಫಿಕಲ್ಟ್ ಆಗ್ತಾ ಇದೆ. ಏನಿಲ್ಲಪ್ಪ, ಡಿಫಿಕಲ್ಟ್ ಏನಿಲ್ಲ. ಇನ್ನು PC ಏನಿದೆ ಒಂದೇ ಒಂದು ಕ್ವಶನ್ ಇರ್ತಾ ಇತ್ತು, ನಾ ಅದನ್ನ ಕ್ಲಬ್ ಮಾಡಿ 2 ಲೈನು 3 ಲೈನು ಕಂಬೈನ್ ಆಗಿ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಆದಷ್ಟು ನಿಮಗೆ ಜಾಸ್ತಿ ಮೆಟೀರಿಯಲ್ ಸಿಗಲಿ. ಏನೇನು ತಪ್ಪು ಮಾಡ್ತೀರಾ ಎಲ್ಲ ಇಲ್ಲೇ ಮಾಡಿ, ಅಲ್ಲಿ ಮೇನ್ ಎಕ್ಸಾಮ್ ಅಲ್ಲಿ ಮಾಡಬಾರ್ದು. ಮೇನ್ ಎಕ್ಸಾಮ್ ಓಕೆ ಸರ್ ಹೇಳಿದ್ರು ಸೂಪರ್ ಕಪ್ ಪ್ಲಸ್ ಅಲ್ಲಿ ಬಂದಿತ್ತು, ಓಕೆ ಈ ಕ್ವಶನ್ಗಿದು ಗೊತ್ತಾಗ್ಬಿಟ್ಟು ಹಾಕಿದ್ರೆ ಮುಗೀತು. PC ಹಂಗೆ ಮೈ ಮೇಲೆ ಬಂದು ಕಾಕಿ ಯೂನಿಫಾರ್ಮ್ ಬಿಡಬೇಕು. ಅದೇ ರೀತಿಯಾಗಿ PSI ಗಳು ಕೂಡ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳು ಕೂಡ, KS ಎಕ್ಸಾಮ್ ಕೂಡ. ಸೊ ಎಲ್ಲ ಎಕ್ಸಾಮ್ಸ್ಗೆ ಫೋಕಸ್ ಮಾಡೋದ್ರಿಂದ ನಾವು ಕ್ಲಬ್ ಆಗಿ ಪ್ರತಿಯೊಂದಕ್ಕೂ ಸೆಂಟ್ರೈಸ್ ಆಗುವಂಗೆ, ಪ್ರತಿಯೊಂದಕ್ಕೂ ಅಪ್ರೋಚ್ ಪ್ರಾಪರ್ ಆಗಿರುವಂಗೆ ಎಲ್ಲನ ನೋಡ್ಬಿಟ್ಟು ಕೊಡ್ತಾ ಇದೀವಿ. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡಲ್ಲೂ ಸಿಗುತ್ತಾ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ಈ ಒಂದು ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ಅದೇ ರೀತಿಯಾಗಿ ನಮ್ಮ ಚಿಗುರು ಧಾರವಾಡ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಹೇಳಿ. ಈ ಒಂದು ಟೆಸ್ಟ್ ಸೀರೀಸ್ ಇದೆ, ನೀವಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಸೆಲ್ಫಿಶ್ನೆಸ್ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಬೇಕಾಗಿರೋದೇನು, ಆಸ್ ಅ ಕಮ್ಯುನಿಟಿ ಆಗಿ ನಾವು ಪ್ರತಿಯೊಬ್ಬರು ಕೂಡ ಹ್ಯಾಂಡಲ್ ಮಾಡೋಕ್ಕಾಗತ್ತೆ. ಅವುಗಳನ್ನು ನಾವೇನು ಮಾಡಬೇಕು, ಆ ಒಂದು ಕಾನ್ಸೆಪ್ಟ್ಗಳನ್ನ ನಿನಗೆ ಗೊತ್ತಿದ್ದು ನಿಮ್ಮ ಫ್ರೆಂಡ್ ಗೊತ್ತಿರಲ್ಲ, ನಿಮ್ಮ ಫ್ರೆಂಡ್ ಗೊತ್ತಿದ್ದು ನಿನಗೆ ಗೊತ್ತಿರಲ್ಲ. ಸೊ ಈ ರೀತಿಯಾಗಿ ನೀವು ಅಪ್ರೋಚ್ ಅನ್ನ ಪ್ರಾಪರ್ ಆಗಿ ಒಂದು ಫ್ರೆಂಡ್ಲಿ ಗ್ರೂಪ್ ಅಲ್ಲಿ 3 ರಿಂದ 4 ಜನ ಗ್ರೂಪ್ ಮಾಡ್ಕೊಂಡು ಓದಕ್ಕೆ ಟ್ರೈ ಮಾಡಿ, ಈಸಿ ಆಗುತ್ತೆ. ಆಮೇಲೆ ಕ್ವಶನ್ ಪೇಪರ್ಗಳನ್ನ ಜಾಸ್ತಿ ಸಾಲ್ವ್ ಮಾಡಿ. ಈ ರೀತಿಯಂತ ಕ್ವಶನ್ ಪೇಪರ್ಗಳು ನಿಮ್ಮ ಟಾಪಿಕ್ ಮೇಲೆ ಬೇಸ್ ಇರೋದ್ರಿಂದ ನಿಮ್ಮ 6 ತಿಂಗಳ ಪ್ರಿಪರೇಷನ್ ಇದೆ ಅಥವಾ ನಿಮ್ಮ ಎಕ್ಸಾಮ್ ವರೆಗಿನ ಪ್ರಿಪರೇಷನ್ ಇದೆ, ಕಂಪ್ಲೀಟ್ನೆಸ್ ಆಗುತ್ತೆ. ಸೊ ಇದು ನಮ್ಮ ಒಂದು ಸೂಪರ್ ಕಪ್ ಪ್ಲಸ್ನ ವಿಶೇಷತೆ. ಥ್ಯಾಂಕ್ ಯು. ಹಾಗಿದ್ರೆ ನಾಳೆ ಸಿಗುವ, ಮತ್ತೆ ಬಾಯ್ ಬಾಯ್.